ಬೇಗ ಬಾ ರೀ ಶ್ಯಾಮ ರೀ ಶ್ಯಾಮ ನಾನು ಬಂದಿದ್ದೀನಿ ರೀ ಕಣ್ಬಿಟ್ಟು ನೋಡಿ ಶ್ಯಾಮ ಶ್ಯಾಮ ನಾನು ನಿಮ್ಮ ಪಕ್ಕದಲ್ಲೇ ಇದ್ದೀನಿ ಕಣ್ಬಿಡಿ ಕಣ್ಬಿಡ್ರಿ ನಾನು ಬಂದಿದ್ದೀನಿ ರೀ ಇಲ್ಲಿ ನೋಡಿ ಲೈಟ್ ಕೂಡ ಹಾಕಿದ್ದೀನಿ ನಾನು ಬಿಡಲ್ಲ ಕಣ್ಬಿಡ್ರಿ ನಾನು ಕಣ್ ಬಿಡಲ್ಲ ನಂಗೆ ಭಯ ಕತ್ಲೆ ಭಯ ಕತ್ಲೆ ಕತ್ಲೆ ಬೇಡ ಭಯ ಏನ್ ಕೃಷ್ಣ ಇದು ಅಕ್ಕೆಲ್ಲವ್ರಿಗೆ ಕತ್ಲನ್ ಭಯ ದೂರ ಮಾಡಿರೋ ಹಾಗೆ ಮಾಡಿ ಮತ್ತೆ ಇವ್ರ ಭಯ ಪಡೋ ಹಾಗೆ ಮಾಡಿದ್ಯಲ್ಲ ವರ ಕೊಟ್ಟಿರೋ ನೀನೆ ಶಾಪ ಕೂಡ ಕೊಡ್ತೀಯ ನಿನಗೆ ನಿಜವಾಗ್ಲೂ ಮನ್ಸಿಲ್ವಾ ನೀನ್ ನಿಜವಾಗ್ಲೂ ದೇವ್ರೇನಾ ನೀನ್ ದೇವ್ರೇ ಆಗಿದ್ರೆ ಅಕ್ಕೆಲ್ಲವ್ರಂತ ಒಳ್ಳೆ ಮನುಷ್ಯಂಗೆ ಮತ್ತೆ ಇಷ್ಟೊಂದು ಕಷ್ಟ ಕೊಡ್ತೀಯ ನೀನು ಶ್ಯಾಮ ಶ್ಯಾಮ ಭಯ ಆಗ್ತಿದೆ ರೀ ರೀ ಕಣ್ ಬಿಡ್ರಿ ಅಯ್ಯೋ ಶ್ಯಾಮ ಶ್ಯಾಮ ಅಯ್ಯೋ ಏನ್ ಶ್ಯಾಮ ನಿಜವಾಗ್ಲೂ ನಾನು ಕತ್ಲಿಗೆ ಹೆದರ್ಕೊಂಡೆ ಅಂತ ಅನ್ಕೊಂಡ್ಯಾ ಜಸ್ಟ್ ಕಿಡಿಂಗ್ ಕಿಡಿಂಗಾ ಹೌದು ಶ್ಯಾಮ ನನ್ನ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೋಡೋಣ ಅಂತ ಹಾಗೆ ಹೆದರ್ಕೊಂಡಂಗೆ ಆಕ್ಟ್ ಮಾಡಿದೆ ನನ್ನ ಮೇಲಿರೋ ಪ್ರೀತಿಗೆ ನೀನಿನ್ ಕೃಷ್ಣನ್ಗೆ ಬೈದ್ಬಿಟ್ಟೆ ಏನ್ರಿ ಇದು ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ ಚಿಕ್ಕ ಮಕ್ಳ ಹಾಗೆ ಏನಿದು ಗಂಡ ಯಾವಾಗ್ಲೂ ಹೆಂಡತಿಗೆ ಚಿಕ್ಕ ಮಗುನೇ ಶ್ಯಾಮ ಹೆಂಡತಿಗೆ ತಾಯಿ ತರ ಮನ್ಸಿದ್ರೆ ಗಂಡ ಚಿಕ್ಕ ಮಗು ತರ ಆಗ್ತಾನೆ ಈ ಪರಿಸ್ಥಿತಿಲಿ ನನ್ನ ನೋಡಿದ್ರೆ ನಮ್ಮಮ್ಮ ಎಷ್ಟು ಗಾಬರಿ ಆಗ್ತಿದ್ರೋ ನೀನು ಅಷ್ಟೇ ಗಾಬರಿ ಆಗ್ಬಿಟ್ಟೆ ನಮ್ಮಮ್ಮ ನೀನು ನನಗೆ ನಿನ್ ಕೃಷ್ಣ ಕೊಟ್ಟಿರೋ 2 ವರಗಳು ಗುಡ್ ಮಾರ್ನಿಂಗ್ ಅಖಿಲ್. ಹೇಯ್ ವೆರಿ ವೆರಿ ಗುಡ್ ಮಾರ್ನಿಂಗ್. ಏನಿದು ಸಡನ್ ಸರ್ಪ್ರೈಸ್? ನಿನಗೆ ಸರ್ಪ್ರೈಸ್ ಕೊಡ್ಬೇಕಂತಾನೆ ನಿನಗೆ ಹೇಳ್ದೆ ಬಂದಿದ್ದು. ನನ್ನ ಸರ್ಪ್ರೈಸ್ ಮಾಡೋದಕ್ಕೆ ಬಂದ್ಯಾ ಅಥವಾ ಇನ್ಯಾರನ್ನಾದ್ರೂ ಸರ್ಪ್ರೈಸ್ ಮಾಡೋದಕ್ಕೆ ಅಂತ ಬಂದ್ಯಾ? ಇನ್ಯಾರನ್ನ ಸರ್ಪ್ರೈಸ್ ಮಾಡೋದಕ್ಕಾಗತ್ತೆ? ಏನೋ ಇನ್ಯಾರನ್ನಾದ್ರೂ ಸರ್ಪ್ರೈಸ್ ಮಾಡ್ತೀಯೋ ಏನೋ, ನನಗೇನು ಗೊತ್ತು. ಮೊನ್ನೆ ನಡೆದಿರೋ ಪಾರ್ಟಿ ಆಲ್ಬಮ್ ಬಂದಿದೆ, ಅದನ್ನ ತೋರ್ಸಕ್ಕೆ ಅಂತ ಬಂದೆ. ಯಾರಿಗೆ ತೋರ್ಸಕ್ಕೆ ಅಂತ? ಇನ್ಯಾರಿಗೆ ತೋರ್ಸಕ್ಕೋ? ನಿನಗೆ. ಹೌದು, ನನಗೆ ತೋರಿಸ್ತೀಯ. ಕರೆಕ್ಟ್. ಆದ್ರೆ ನನ್ನ ಜೊತೆಗೆ ಇನ್ಯಾರಿಗೆ ತೋರಿಸ್ತೀಯಾ? ಶ್ಯಾಮ ಒಂದ್ಸಲ ಇಲ್ಲಿಗೆ ಬಾ. ಬಂದೇ ರೀ.
ನಮಸ್ತೆ ಅಣ್ಣ. ನಮಸ್ತೆ ಶ್ಯಾಮ. ಶ್ಯಾಮ, ಇವನು ಅವತ್ತಿನ ಪಾರ್ಟಿ ಆಲ್ಬಮ್ ತಂದಿದ್ದಾನಂತೆ. ನನಗೆ ತೋರ್ಸೋದಕ್ಕೆ ಅಂತ ತಂದಿದ್ದಾನಂತೆ. ಹಾಗೆ ನನ್ನ ಜೊತೆ ಬೇರೆಯವರು ನೋಡ್ಬೋದು ತಾನೇ? ನೋಡ್ಬೋದು ಧಾರವಾಡ ನೋಡ್ಬೋದು. ನಮ್ಮ ಔಟ್ ಹೌಸಲ್ಲಿ ಯಾರಾದರೂ ನೋಡ್ತಾರೇನೋ, ಹೋಗಿ ಕರ್ಕೊಂಬಾ. ಹಾ ಸರಿ. ತೋರ್ಸೋ. ಈ ಫೋಟೋ ಚೆನ್ನಾಗಿದೆ ಅಲ್ವಾ? ಏನ್ ಚೆನ್ನಾಗಿದ್ಯೋ? ಒಂಚೂರು ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಸರಿಯಾಗಿ ನೋಡು. ನೋಡ್ದೆ ಕಣೋ, ಒಂಚೂರು ಚೆನ್ನಾಗಿಲ್ಲ. ಅಲ್ಲಿ ರೂಪರಾಣಿ ಇದ್ದಾಳೆ, ಸರಿಯಾಗಿ ನೋಡು. ಓ, ಅದಕ್ಕೇನಾ ಚೆನ್ನಾಗಿದೆ ಫೋಟೋ? ಫೋಟೋಲಿ ಇರೋದಕ್ಕಿಂತ ಎದುರಿಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡು. ಹಾಯ್ ರೀ. ಹಲೋ. ನಿಮ್ಮ ಹೆಲ್ತ್ ಹೇಗಿದೆ ರೀ? ಓಕೆ ಅಲ್ವಾ? ಚೆನ್ನಾಗಿದ್ದೀರ ತಾನೆ? ನೀನ್ ಬಂದಿದ್ಯಲ್ಲ, ಚೆನ್ನಾಗೇ ಇರುತ್ತೆ. ಹಲೋ, ನಾನು ಬಂದಿದ್ದು ಆಲ್ಬಮ್ ತೋರ್ಸಕ್ಕೆ ಅಷ್ಟೇ. ಆಲ್ಬಮ್ ತೋರ್ಸೋದಕ್ ಬಂದ್ರು, ಯಾರನ್ನೇ ನೋಡಕ್ ಬಂದ್ರೂ ಬಂದೆ ತಾನೆ, ಸಾಕು ಬಿಡು. ಏನು ಅಖಿಲ್, ನೀನು ಬಂದಾಗಿಂದ ಈ ರೇಂಜಿಗೆ ಟೀಸ್ ಮಾಡ್ತಿದ್ಯಾ ನನ್ನ? ಕೂತ್ಕೋ ರೂಪರಾಣಿ, ಆಲ್ಬಮ್ ನೋಡೋಣ. ಆಲ್ಬಮ್ ಅವ್ರು ಆಮೇಲೆ ನೋಡ್ತಾರೆ, ಮೊದಲು ಒಬ್ರನ್ನೊಬ್ರು ನೋಡ್ಕೊಳ್ಳಿ. ನೀವಲ್ಲಿ ಪಕ್ಕ ಹೋಗಿ ಮಾತಾಡ್ಕೊಡಿ, ನಾವು ಆಲ್ಬಮ್ ನೋಡ್ತಿರ್ತೀವಿ. ಇದನ್ನ ಥ್ಯಾಂಕ್ ಯು. ಓಕೆ, ಕಮ್. ಅವಾಗವಾಗ ಹೀಗೆ ಮಾಡರ್ನ್ ಡ್ರೆಸ್ ಹಾಕೋಬೋದಲ್ಲ? ಅಂತ ಡ್ರೆಸ್ಗಳು ಹಾಕಿ ನನ್ಗೆ ಅಭ್ಯಾಸ ಇಲ್ಲ ರೀ. ಅಭ್ಯಾಸದ್ದೇನಿದೆ ಶ್ಯಾಮ, ಮಾಡ್ಕೊಂಡ್ರೆ ಆಗತ್ತೆ. ನನಗೋಸ್ಕರ ಅಭ್ಯಾಸ ಮಾಡ್ಕೋಬೋದಲ್ವಾ? ಮಾಡ್ಕೋತೀನಿ ರೀ. ನಿಮ್ಗೋಸ್ಕರ ಯಾವ ಅಭ್ಯಾಸ ಆದ್ರೂ ಮಾಡ್ಕೋತೀನಿ, ಏನ್ ಬೇಕಾದ್ರೂ ಬದಲಾಯಿಸ್ತೀನಿ. ಥ್ಯಾಂಕ್ ಯು. ನೀವ್ ಆಲ್ಬಮ್ ನೋಡ್ತೀರಿ, ನಾನು ಹೋಗಿ ಕಾಫಿ ತಗೊಂಡ್ ಬರ್ತೀನಿ. ಶ್ಯಾಮ ಯಾಕೆ ಹೀಗಿದ್ದಾಳೆ? ಕಣ್ಣಲ್ಲಿ ನೀರು ಬೇರೆ ಇದೆಯಲ್ಲ. ಪಾರ್ಟಿಲಿ ಏನಾಗಿತ್ತು? ಅವತ್ತು ಪಾರ್ಟಿನಲ್ಲಿ ಏನಾಗಿತ್ತು ಅಂತ ಶ್ಯಾಮನ್ ಕೇಳಬೇಕು. ಹೀಗೆ ನಾವು ತುಂಬಾ ಹೊತ್ತು ಮಾತಾಡಿದ್ರೆ ಚೆನ್ನಾಗಿರಲ್ವೇನೋ? ಯಾರು ಚೆನ್ನಾಗಿರಲ್ಲ? ನಿಮ್ಗ? ಹಾಗಲ್ಲ, ಆಂಟಿ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ. ಅವ್ರು ನೋಡದೇ ಇದ್ರೆ ಚೆನ್ನಾಗಿರುತ್ತಾ?
ನನ್ನ ಡ್ಯಾಡಿ ಆಂಟಿ ಹತ್ರ ಒಂದ್ಸಲ ಮಾತಾಡಬೇಕು ಅಂದ್ರು. ಆ ವಿಷಯನ ಆಂಟಿಗೆ ಹೇಳಿ. ಹಾಗೆ ಆಗ್ಲಿ. ಸರಿ ಬನ್ನಿ. ಶ್ಯಾಮ, ಏನಾಯ್ತ್ರಿ? ನಾನು ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ನಿಜ ಹೇಳ್ದೆ ನಾನು ಯಾಕೆ ಸುಳ್ಳು ಹೇಳಿ? ಧರ್ಮರಾಜನಂತವ್ರೆ ಆಪದ್ ಧರ್ಮಕ್ಕೆ ಸುಳ್ಳು ಹೇಳ್ಬೇಕಾಗಿ ಬಂತು. ಇನ್ನು ನಮ್ಮಂಥವ್ರಿಗೆ ಅಂತ ಪರಿಸ್ಥಿತಿ ಬರ್ದೆ ಹೇಗಿರುತ್ತೆ ಶ್ಯಾಮ? ನಿಜ ಮುಚ್ಚಿಟ್ಟು ಮುಂದೆ ಇರೋರಿಗೆ ಮೋಸ ಮಾಡೋದಕ್ಕೆ ಅಂತ ಮಾತ್ರ ಸುಳ್ಳು ಹೇಳೋದಿಲ್ಲ. ನಿಜ ಹೇಳಕ್ಕಾಗದೇ ಇರೋ ಪರಿಸ್ಥಿತಿಲೂ ಕೂಡ ಒಂದೊಂದು ಸಲ ಸುಳ್ಳು ಹೇಳಬೇಕಾಗಿ ಬರುತ್ತೆ. ಅಂತ ಪರಿಸ್ಥಿತಿ ನನಗೇನಾದ್ರೂ ಬಂದ್ರೆ ಖಂಡಿತವಾಗ್ಲೂ ಆಗ ನಿಜ ಹೇಳ್ತೀನಿ ರೀ. ಅವತ್ತಿನ ಪಾರ್ಟಿ ದಿನ ನೀನು ಚೆನ್ನಾಗಿ ಎಂಜಾಯ್ ಮಾಡಿದೆ ಅಲ್ವಾ? ಮಾಡ್ದೆ. ಆ ಪಾರ್ಟಿಲಿ ನೀನು ಅಂದ್ಕೊಳ್ದೇ ಇರೋ ಘಟನೆ ಒಂದು ನಡೀತು ಅಲ್ವಾ? ಅನ್ಕೊಳ್ದೇ ಇರೋ ಘಟನೆನಾ? ಹೌದು. ಊಹಿಸದೇ ಇರೋ ಮನುಷ್ಯ ಯಾರಾದರೂ ಬಂದಿದ್ದಾಗ್ಲಿ, ಅವರಿಂದ ನಿನಗೆ ನೋವಾಗಿದ್ದಾಗ್ಲಿ, ಆ ನೋವಿಂದ ನೀನು ಕಣ್ಣೀರು ಹಾಕೋ ಹಾಗೆ ಆಗಿತ್ತು ಅಲ್ವಾ? ನೀನ್ ಹೇಳೋದೇನೆ? ನಿನ್ ಬಾಯಲ್ಲಿ ಆ ನಿಜಾನ ಹೇಗೆ ಕಕ್ಕಿಸ್ಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತು. ಹಾಗ್ ನಡೀತು ಅಂತ ನಿಮ್ಗೆ ಯಾರು ಹೇಳಿದ್ದು? ಈ ಫೋಟೋ ಹೇಳಿದ್ದು. ಆ ಪಾರ್ಟಿಲಿ ತೆಗೆದಿರೋ ಫೋಟೋ ಇದು. ನಾನಿನ್ ಪಕ್ಕದಲ್ಲಿರೋ ಅಷ್ಟು ಹೊತ್ತು ನೀನು ತುಂಬ ಖುಷಿಯಾಗಿದ್ದೆ. ನಾನು ನಿನ್ನ ಪಕ್ಕದಲ್ಲಿ ಇಲ್ದಿದ್ದಾಗ ಮಾತ್ರ ಯಾಕೋ ಹೀಗಿದ್ದೆ. ನಾನು ನಿನ್ನ ಪಕ್ಕದಲ್ಲಿ ಇಲ್ದಿದ್ದಾಗ ಏನಾಯ್ತು ಶ್ಯಾಮ? ಯಾಕೆ ನೀನು ಕಣ್ಣೀರು ಹಾಕೋ ಹಾಗಾಯ್ತು? ಯಾರು ನಿನಗೆ ಅಷ್ಟೊಂದು ನೋವು ಕೊಟ್ಟಿದ್ದು? ಅಂದ್ರೆ ಅದು ಪರವಾಗಿಲ್ಲ ಶ್ಯಾಮ, ಹೇಳು. ಅದು ಎಂಥ ವಿಷಯ ಆಗಿದ್ರೂ ಸರಿ, ಹಿಂಜರಿಕೆ ಇಲ್ಲದೆ ಹೇಳು. ಆ ವಿಷಯದಿಂದ ನನಗೆ ನೋವಾದ್ರೆ ಅನ್ನೋ ಯೋಚನೆ ಕೂಡ ಬೇಡ. ನಿಜ ಹೇಳು. ಅದು ಅದು ಓಕೆ ಶ್ಯಾಮ, ನಡೆದಿದ್ದ ವಿಷಯದ ಬಗ್ಗೆ ಹೇಳಕ್ಕಾಗದಿರೋ ಪರಿಸ್ಥಿತಿಲಿ ಇದೆಯಾ ಅಂತ ನನಗೆ ಅರ್ಥ ಆಯಿತು. ನಿನಗೆ ಯಾವುದರಿಂದ ನೋವಾಯಿತು ಅಂತ ಹೇಳದೇ ಇದ್ರೂ ನಿನಗೆ ಯಾರಿಂದ ನೋವಾಯಿತೋ ಅದನ್ನಾದರೂ ಹೇಳ್ತೀಯಾ? ಪ್ಲೀಸ್ ಶ್ಯಾಮ, ಅದಕ್ಕೆ ಕಾರಣ ಯಾರು ಹೇಳು. ಒಂದು ವೇಳೆ ನನ್ನಿಂದ ನಿನಗೆ ನೋವಾಗಿದ್ರೂ ಕೂಡ ನಿರ್ಭಯವಾಗಿ ಹೇಳು. ನಿಮ್ಮಿಂದನಾ? ಇಲ್ಲ ರೀ, ಇಲ್ಲ. ನಿಮ್ಮಂಥ ಒಳ್ಳೆಯವರಿಂದ ನನಗೆ ಮಾತ್ರ ಅಲ್ಲ, ಯಾರಿಗೂ ಕೆಟ್ಟದಾಗಲ್ಲ, ಯಾರಿಗೂ ತೊಂದರೆನೂ ಕೊಡಲ್ಲ. ಮತ್ತೆ ಯಾರಿಂದ ನಿಂಗೆ ತೊಂದರೆ ಆಯಿತು ಅದನ್ನು ಹೇಳು.
ಯಾರಿಂದಾದ್ರೂ ನಿಂಗೆ ನೋವಾಗಿದ್ರೆ ಆ ನೋವನ್ನು ದೂರ ಮಾಡೋದು ಗಂಡನಾಗಿ ನನ್ನ ಕರ್ತವ್ಯ. ನಿನ್ನ ನೋವನ್ನ ನಾನು ದೂರ ಮಾಡೋಕ್ಕಾಗದೆ ಹೋದ್ರೆ ಗಂಡನಾಗಿ ನಾನು ಫೇಲ್ ಆದಂಗೆ ಆಗತ್ತೆ. ಸೊ ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಅವಾಗ ನೋವಿನ ಬಗ್ಗೆ ನನಗೆ ಹೇಳು. ಆ ನೋವನ್ನ ನಾನು ಖಂಡಿತವಾಗ್ಲೂ ಕಮ್ಮಿ ಮಾಡ್ತೀನಿ. ಅದು ನನ್ನ ಕರ್ತವ್ಯ. ನನಗೆ ಕೂಡ ಹೇಳಕ್ಕಾಗದೇ ಇರೋ ವಿಷಯ ಶ್ಯಾಮನ್ ಜೊತೆ ಏನ್ ನಡೆದಿರ್ಬೋದು. ನಿಮ್ಮಂತ ಒಳ್ಳೆ ಮನುಷ್ಯನ್ಗೆ ನಾನು ಹೀಗೆ ನೋವು ಕೊಡ್ತಿದ್ದೀನಿ. ನನ್ನ ಕ್ಷಮಿಸ್ಬಿಡ್ರಿ. ಅಮ್ಮ ಶ್ಯಾಮ, ಏನ್ ಮಾವ? ಚಿಕ್ಕ ಸಹಾಯ ಆಗ್ಬೇಕಿತ್ತಮ್ಮ. ಇದೇನ್ ಮಾವ ಹೀಗೆ ಕೇಳ್ತಿದ್ದೀರಾ? ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ಏನೂ ಇಲ್ಲಮ್ಮ. ಮಾರ್ನಿಂಗ್ ನಮ್ಮ ಫ್ರೆಂಡ್ಸ್ 3 ಜನ ಮೀಟ್ ಆದ್ವಿ. ಅವರು ನಮ್ಮ ಕಂಪ್ನಿ ಮಸಾಲೆನೇ ಯೂಸ್ ಮಾಡ್ತಾರಂತೆ. ನಮ್ಮ ಮಸಾಲೆಗಳು ಹಾಕಿ ಮಾಡಿರೋ ಅಡುಗೆಗಳ ಬಗ್ಗೆ ಅವರು ತುಂಬಾ ಹೊಗಳ್ತಿರ್ಬೇಕಾದ್ರೆ ನಮ್ಮ ಚಿಕ್ಕ ಸೊಸೆ ಮನೇಲಿ ಮಾಡಿರೋ ಮಸಾಲೆಗಳನ್ನ ಬಳಸಿ ಇನ್ನೂ ಅದ್ಭುತವಾಗಿ ಅಡುಗೆ ಮಾಡ್ತಾಳೆ ಅಂತ ಹೇಳಿದೆ. ಅಂದಿದ್ದಕ್ಕೆ ಇವತ್ತು ಲಂಚ್ಗೆ ನಮ್ಮ ಮನೆಗೆ ಬರ್ತೀನಿ ಅಂದ್ರು. ನಾನು ಓಕೆ ಅಂತ ಹೇಳಿದೆ. ಅವ್ರು 3 ಜನಕ್ಕಾಗಿ ನೀನು ನಿನ್ ಸ್ಟೈಲ್ ಅಲ್ಲಿ ಸ್ಪೆಷಲ್ ಆಗಿ ಅಡುಗೆ ಮಾಡ್ಬೇಕಮ್ಮ. ಖಂಡಿತ ಮಾವ, ಸಂತೋಷದಿಂದ ಮಾಡ್ತೀನಿ. ಚಿಕ್ಕ ಸೊಸೆ ಅಡುಗೆ ಬಗ್ಗೆ ಅಷ್ಟೊಂದೆಲ್ಲ ಹೊಗಳ್ತಾ ಇದ್ದೀರಾ ಮಾವ? ಹಾಗಾದ್ರೆ ನೋಡ್ತೀರಿ ನಿಮ್ ಚಿಕ್ಕ ಸೊಸೆ ಅಡುಗೆನ ಹೇಗ್ ಹಾಳು ಮಾಡ್ತೀನಿ ಅಂತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಕ್ಯೂಸ್ ಮೀ, ಆನಂದ ಗಜಪತಿ ವರ್ಮಾ ಇದ್ದಾರಾ? ಇದಾರೆ ಅಂಕಲ್. ಮಾವಾ ಮಾವಾ. ಹಲೋ ಆನಂದ್. ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್. ಥ್ಯಾಂಕ್ ಯು. ನಮ್ಮ ಆಕೆ ವಸಂತ. ನಮಸ್ಕಾರ. ನಮಸ್ಕಾರ ನಮ್ಮ. ನಮಸ್ಕಾರ ನಮ್ಮ. ನಮ್ಮ ಸೊಸೆ ಐಶ್ವರ್ಯ. ನಮಸ್ತೆ ಅಂಕಲ್. ಈ ಸೊಸೆ ಅಡಿಗೆ ಬಗ್ಗೆ ನೀನು ಹೊಗಳಿದ್ದು? ಆಹಾ ಇಲ್ಲ, ಈ ಸೊಸೆ ಬಗ್ಗೆ ಅಲ್ಲ. ಈಕೆ ನಮ್ಮ 2ನೇ ಸೊಸೆ. ನಾನು ಹೇಳಿದ್ದು ನನ್ನ ಚಿಕ್ಕ ಸೊಸೆ ಬಗ್ಗೆ. ಅಮ್ಮ ಶ್ಯಾಮ, ಶ್ಯಾಮ ಆ ಮಾವ. ಬಾಮ್ಮ.